ಸೊ ಗೈಸ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನೀವೀಗ ನೋಡ್ತಾ ಇರೋದು PV Vlogs 23. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ನಾನು ಮೋಟೋ ವ್ಲಾಗ್ ಸೆಟಪ್ಪು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂತ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹಾಕಿ, ಲೈಕ್ ಹಾಕಿ ಗಾಯ್ಸ್. ಸೊ ಬೇರೆ ಈ ಕತೆಗಳೆಲ್ಲ ಏನೇನೋ ಬಂತು ಬಾಯಿಗೆ, ಬಟ್ ಅದೆಲ್ಲ ಈ ವಿಡಿಯೋಗೆ ಬೇಡ. ಸೊ ಡೈರೆಕ್ಟು ಮ್ಯಾಟ್ರಿಗೆ ಬಂದ್ಬಿಡೋಣ. ಸೊ ಮೋಟೋ ವ್ಲಾಗ್ ಸೆಟಪ್ಪು ಯಾವ ರೀತಿ ಮಾಡೋದು ಬಜೆಟಲ್ಲಿ ಅಂತ ನೋಡ್ತಿದ್ದೀರಾ. ಸೊ ಬಜೆಟಲ್ಲಿ ಅಂದರೆ ಫಸ್ಟ್ ಥಿಂಗ್ ದೇರ್ ವಿಲ್ ಬಿ ನೋ ಕ್ಯಾಮ್ರಾ. ಅದೆಲ್ರಿಗೂ ಗೊತ್ತು. ಎಲ್ಲರೂ ಕೇಳ್ತಾ ಇರ್ತೀರಾ ಮೊಬೈಲಲ್ಲಿ ಹೆಂಗೆ ಅಂದರೆ, ತುಂಬ ನನ್ನೂ ಕೇಳ್ತಾ ಇರ್ತೀರಾ ಅಂತಲ್ಲ, ಯಾರೋ ಒಬ್ರನ್ನ ಹೌ ಟು ಸೆಟಪ್ ದಿ ಮೋಟೋ ವ್ಲಾಗ್ ಇನ್ ಫೋನ್ ಅಂತ. ನಮ್ಗೆ ಇಂಗ್ಲೀಷ್ ಬರಲ್ಲ ಗುರು, ಹೆಂಗೋ ಒಂದು ಹೇಳ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದು ಮೊಬೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಯಾಕಂದರೆ ನಾನು ಏನು ಕ್ಯಾಮ್ರಾ ಇಟ್ಕೊಂಡೆಲ್ಲ ಶೂಟ್ ಮಾಡಲ್ಲ, ಮಾಡಿದ್ರೆ ಮೊಬೈಲಲ್ಲೇ ಮಾಡೋದು. ಸೊ ಮ್ಯಾಟ್ರಿಗೆ ಬಂದ್ಬಿಡೋಣ, ಅದು ಯಾವ ರೀತಿ ಮಾಡೋದು, ಹೆಂಗೆ, ಏನು ಕತೆ ಅಂತ. ಸೊ ನಿಮಗೆ ಇದಕ್ಕೆ ಬೇಕಾಗಿರೋದು ಫಸ್ಟು ಒಂದು ಹೆಲ್ಮೆಟು, ಓಕೆನಾ. ಮೋಟೋ ವ್ಲಾಗ್ಗೆ ಅಂತಲೇ ಅಲ್ಲ, ನೀವು ಎಲ್ಲಿ ಏನಕ್ಕೆ ಯೂಸ್ ಮಾಡಿ, ದಯವಿಟ್ಟು ಹೆಲ್ಮೆಟ್ನ ಒಂದು ಸ್ವಲ್ಪ ಕಾಸ್ಟ್ಲಿ ಇರೋದೇ ತೊಗೊಳ್ಳಿ. ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀರಾ, ನಿಮಗೆ ಬೇಕಾಗಿರೋ ಸೇಫ್ಟಿಗೆ ಯೂಸ್ ಮಾಡಿ ಫಸ್ಟು. ಯಾಕಂದರೆ ಲೈಫು ಎರಡು ಸಲ ಯಾರಿಗೂ ಇರಲ್ಲ, ಓಕೆನಾ. ಅದು ಎಲ್ರಿಗೂ ಗೊತ್ತು ಕೂಡ. ಸೊ ಯಾವುದಕ್ಕೂ ಇನ್ವೆಸ್ಟ್ ಮಾಡ್ತೀರಾ, ಫಸ್ಟು ಒಂದು ಸೇಫ್ಟಿಗೆ ಒಂದು ಹೆಲ್ಮೆಟ್ ತೊಗೊಳ್ಳಿ ಗೈಸ್. ಮೋಟೋ ವ್ಲಾಗ್ಗೆ ಅಂತಲೇ ಅಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೂಡ ಯಾರ್ಯಾರು ವೆಹಿಕಲ್ ರನ್ ಮಾಡ್ತೀರಾ, ಐ ಮೀನ್ ಓಡಿಸ್ತಿದ್ದೀರಾ, ಅವರು ಒಂದು ಚೆನ್ನಾಗಿರೋ ಹೆಲ್ಮೆಟ್ ತೊಗೊಳ್ಳಿ ಅಂತ ಹೇಳ್ತಾ. ಸೊ ಮೋಟೋ ವ್ಲಾಗು ಒಂದು ಒಳ್ಳೆ ಹೆಲ್ಮೆಟ್ಟು ಕಂಪಲ್ಸರಿ. ನಾವು ಮಾಡ್ತಾ ಇರೋದೇ ಬಜೆಟಲ್ಲಿ, ಅದೂ ವಿತೌಟ್ ಕ್ಯಾಮ್ರಾ. ಅದರಲ್ಲೂ ನಾವು ಹೆಲ್ಮೆಟಲ್ಲೂ ಕಟ್ ಆಫ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಷ್ಟನೇ ಅನಿಸ್ಬೋದು ಅಲ್ವಾ. ಸೊ ಫಸ್ಟು ನಾನು ತೋರಿಸ್ದಂಗೆ ಈ ಥರ ಒಂದು ಯಾವ್ದಾರ ಒಂದು ಹೆಲ್ಮೆಟ್ ತೊಗೊಳ್ಳಿ ಚೆನ್ನಾಗಿರೋದು, ಓಕೆನಾ. ಆ ಥರ ಹೆಲ್ಮೆಟಲ್ಲಿ ಈ ಥರ ಪ್ಯಾಡಿಂಗ್ಸ್ ಇರುತ್ತಲ್ವ, ಇದೆಲ್ಲ ರಿಮೂವ್ ಆಗೋದಿರಬೇಕು. ಆ ಥರ ಇದ್ದರೆ ಮಾತ್ರನೇ ಮೋಟೋ ವ್ಲಾಗ್ಗೆ ಮಾಡೋಕ್ಕಾಗೋದು. ಸೊ ಫಸ್ಟು ಥಿಂಗು ಈ ಥರ ಹೆಲ್ಮೆಟಲ್ಲಿ, ಇದು ಆಮೇಲೆ ಹೇಳ್ತೀನಿ ಇರಿ. ಫಸ್ಟು ಥಿಂಗು ಇಲ್ಲಿದೆ ಅಲ್ವಾ, ಇದು ಚಿನ್ ಮೌಂಟ್ ಅಂತಾರೆ. ಸೊ ಇದರಲ್ಲಿ ಟ್ರಯಾಂಗಲ್ ಶೇಪ್ ಬರುತ್ತೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ. ನೋಡಿ ಈ ಥರ ಕಟ್ಟೋದು ಅಂದರೆ ಒಳಗಡೆ ಬಟನ್ ಥರ ಕೊಟ್ಟಿರ್ತಾರೆ. ಬಟನ್ ಥರ ಅಂದರೆ ಅದು ಹೆಂಗೆ ಹೇಳೋದು ನೋಡಿ, ಇಲ್ಲಿ ಇದೈತಿ ಅಲ್ವಾ, ಇಲ್ಲಿ ಕ್ಲಿಪ್ಸ್ ಥರ ಕೊಟ್ಟಿರ್ತಾರೆ ಎರಡು. ಅದನ್ನು ಹಾಕ್ಬಿಟ್ಟು ಎಳೆಯೋದು ಅಷ್ಟೇ. ಅಷ್ಟಾದಮೇಲೂ ನೀವು ಒಳಗಡೆ ಇನ್ನೂ ಥ್ರೆಡ್ಡು ಇನ್ನೂ ಉದ್ದ ಬರುತ್ತೆ, ಅದನ್ನು ಟೈಟಾಗಿ ಕಟ್ಟಿ. ಯಾಕಂದರೆ ಡಬಲ್ ಸೇಫ್ಟಿ ಥರ ಆಗುತ್ತೆ, ಅದಕ್ಕೋಸ್ಕರ, ಓಕೆನಾ. ಫಸ್ಟು ಈ ಥರ ಒಂದು ಚಿನ್ ಮೌಂಟು, ಇದು 250 ರುಪೀಸ್ ಆಗುತ್ತೆ. ಆ್ಯಂಡು ನೆಕ್ಸ್ಟು ಇದು ಕೂಡ 250. ಇದು ಬಂದು ಮೊಬೈಲ್ ಹೋಲ್ಡರ್ ಅಂತಾರೆ. ಸೊ ನಾವು ಮೌಂಟ್ ಮಾಡಬೇಕಂದ್ರೆ ಇದು ಬೇಕೇ ಬೇಕಲ್ವಾ ಮೊಬೈಲ್ ಇಡೋಕ್ಕೆ. ನಾವು ಮಾಡ್ತಿರೋದು ಮೊಬೈಲ್ ಮೋಟೋ ವ್ಲಾಗು. ಸೊ ಬನ್ನಿ, ಇದನ್ನು ತೊಗೊಂಡೋಗಿ ಈ ಥರ ಕಟ್ಬಿಟ್ಟು, ನೋಡಿ ಇಲ್ಲಿ ಈ ಥರ ಶೇಪ್ ಇದೆಯಲ್ಲ, ಮಿಡಲ್ಲು ಗ್ಯಾಪು, ಇದರಲ್ಲೂ 2 ಮಿಡಲ್ ಗ್ಯಾಪ್ ಇದೆ ನೋಡಿ. ಹಿಂಗೆ ಹಾಕಿ ಇದು ಮೇಲೆ ಬರಬೇಕು. ಈ ಥರ ಇದೆ ಅಲ್ವಾ, 2 ಗ್ಯಾಪ್ ಇದೆ ನೋಡಿ. ಇಲ್ಲಿ ಒಳಗಡೆ ಇದಕ್ಕೆ ಹಿಂಗೆ ಮಾಡಿಬಿಡೋದು. ಇಷ್ಟು ಮಾಡಿಬಿಟ್ಟು ಈ ಥರ ಒಂದು ನಟ್ ಥರ ಕೊಟ್ಟಿರ್ತಾರೆ. ಇದು ನಟ್ಟಿದೆ ನೋಡಿ, ಇಲ್ಲೂ ಇದ್ರ ಆಪೋಸಿಟ್ಟು ಇಲ್ಲಿ ಒಂದು ಹೋಲಿದೆ ನೋಡಿ, ಇದರಲ್ಲಿ ಹಾಕ್ಬಿಟ್ಟು ಟೈಟ್ ಮಾಡೋದು. ಸೊ ಅಷ್ಟೇ, ಮೊಬೈಲ್ ಸೆಟಪ್ಗೆ ಇಷ್ಟೇ. ಬಟ್ ಆಡಿಯೋಗೆ ಬೇಕಂದರೆ ನೋಡಿ, ನಾನು ಇಲ್ಲೂ ಇದೇ ಯೂಸ್ ಮಾಡ್ತಾ ಇರೋದು. ಈ ಥರ ಒಂದು 100 ರೂಪಾಯಿ. ಇಲ್ಲಿ ಸೆಂಟ್ರಲ್ಲಿ ಮೈಕ್ ಬರುತ್ತೆ ಗೊತ್ತಾ, ಈ ಥರ, ಇದು ಪ್ಲಸ್ಸು ಮೈನಸ್ಸು ಮಾಡೋದು. ಇದೊಂದು ಈ ಥರ ಇದೊಂದು ತೊಗೊಂಡೋಗಿ ಇಲ್ಲಿ ಪ್ಯಾಡ್ ರಿಮೂವ್ ಮಾಡಿಬಿಟ್ಟು ಈ ವಯರ್ನ ಫುಲ್ಲು ಫೋಲ್ಡ್ ಮಾಡಿ ಒಳಗಡೆ ಹಾಕ್ಬಿಟ್ಟು ಬಟನ್ ಒತ್ಬಿಡೋದು. ಅಂದರೆ ಟೈಟಾಗಿ ಕುತ್ಕೊಬೇಕಲ್ವ ಒಳಗಡೆ, ಆಚೆ ಬರ್ದಾರಂಗೆ ಅಲ್ಲಿ ಪ್ಯಾಡಿಂಗ್ಸ್ ಒಳಗಡೆ ಹಾಕ್ಬಿಟ್ಟು ಒತ್ಬಿಡ್ಬೇಕು.
ಒತ್ಬಿಟ್ರೆ ಅಷ್ಟೇ ಮುಗೀತು. ಆಮೇಲೆ ಒಂದಿಷ್ಟುದ್ದ ವೈಯರ್ನ ಗ್ಯಾಪ್ ಕೊಟ್ಕೊಳ್ಳಿ, ಯಾಕಂದರೆ ನಿಮಗೆ ಇಲ್ಲಿ ಮೊಬೈಲ್ ಫಿಟ್ ಮಾಡ್ತೀನಿ ಅಂದರೆ ಇಲ್ಲಿಂದ ನಿಮಗೆ ವೈಯರು ಅಂದರೆ ಮೊಬೈಲ್ಗೆ ಪಿನ್ ಮಾಡೋಕ್ಕೆ ಬೇಕಾಗುತ್ತಲ್ವಾ, ಅದಕ್ಕೋಸ್ಕರ ಅಷ್ಟು ಹಾಕ್ಬಿಟ್ರೆ ಮುಗೀತು ಗೈಸ್. ಅರೆ ಮೇಯ್ನಾಗಿ ಮೊಬೈಲ್ ಮೋಟೋ ವ್ಲಾಗಲ್ಲಿ ಮೈನಸ್ ಪಾಯಿಂಟ್ ಏನಂದರೆ ನಮಗೆ ಬೇಕಾಗಿರೋ ಥರ ಆ್ಯಂಗಲಲ್ಲಿ ಚಾನ್ಸೇ ಇಲ್ಲ ಕೂರಿಸ್ಕೊಳ್ಳೋಕ್ಕೆ. ಯಾಕಂದರೆ ಇವಾಗ ಇದು ಒಂದು ಬೈಕು, ಇಷ್ಟು ಉದ್ದ ಒಂದು ಬೈಕು ಅಂದರೆ ನಮಗೆ ಮೋಟೋ ವ್ಲಾಗಲ್ಲಿ ಮೋಟೋ ವ್ಲಾಗಲ್ಲಿ ಯಾವ ಥರ ನನಗೆ ಕ್ಲಿಪ್ಸ್ ಬೇಕು ಅಂದರೆ ಅದು ಅಟ್ಲೀಸ್ಟ್ ಟ್ಯಾಂಕ್ ಆದರೂ ಕವರ್ ಆಗಬೇಕು. ಅರೆ ಮೊಬೈಲ್ ಮೋಟೋ ವ್ಲಾಗಲ್ಲಿ ಆ ಥರ ಆಗೋಕ್ಕೆ ತುಂಬ ಕಷ್ಟ. ಇದು ಏನದು ಟ್ಯಾಂಕು ಮತ್ತು ಫುಲ್ಲು ಅಂದರೆ ವೆದರು ಮತ್ತು ಆಮೇಲೆ ಇದೇನಪ್ಪ ರೋಡು ಫುಲ್ಲು ಕವರ್ ಆಗಬೇಕು ಅಂದರೆ ನಮಗೆ ತುಂಬ ಮೊಬೈಲಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ರೋಡ್ ಕಾಣಿಸಿದ್ರೆ ಬೈಕ್ ಅರ್ಧ ಕಾಣಿಸಲ್ಲ, ಅರ್ಧ ಬೈಕು ಸರಿಯಾಗಿ ಕಾಣಿಸಿಲ್ಲ ಅಂದರೆ ರೋಡ್ ಕಾಣಿಸಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಮೊಬೈಲಲ್ಲಿ ಮಾಡಬೇಕಂದ್ರೆ. ಬಟ್ಟು ನಾವು ಕ್ಯಾಮ್ರಾದಲ್ಲಿ ಮಾಡೋಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಇದೆಲ್ಲ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಹೆಲ್ಮೆಟ್ಗೆ ನೀಟಾಗೆ ಮೊಬೈಲ್ನ ಫಿಕ್ಸ್ ಮಾಡಿ ಎರಡೂ ಕವರ್ ಮಾಡೋ ಥರ ಮಾಡ್ಬೋದೇನೋ, ಬಟ್ ನಾನು ಟ್ರೈ ಮಾಡಿದಾಗ ನಂಗೆ ಆಗಿಲ್ಲ. ರೋಡ್ ಕಾಣಿಸಿದ್ರೆ ಸರಿಯಾಗಿ ಗಾಡಿ ಕಾಣಿಸಿಲ್ಲ ಅಂದರೆ ರೋಡ್ ಕಾಣಿಸಲ್ಲ. ಎರಡರಲ್ಲಿ ಒಂದು ಮೈನಸ್ ಪಾಯಿಂಟ್ ಆಯ್ತಾ ಇರುತ್ತೆ ಮೊಬೈಲ್ ಮೋಟೋ ವ್ಲಾಗಲ್ಲಿ. ಬಟ್ ಗೋಪ್ರೋ ಈ ಥರ ಕ್ಯಾಮ್ರಾಸ್ಗಳಲ್ಲೆಲ್ಲ ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅದು ಕರೆಕ್ಟಾಗಿ ಅದಕ್ಕೆ ಅಂತಲೇ ಕೊಟ್ಬಿಟ್ಟಿರ್ತಾರೆ, ಆ್ಯಕ್ಷನ್ ಕ್ಯಾಮ್ರಾ ಅಂತಾರಲ್ವ, ಕರೆಕ್ಟಾಗಿ ನಮಗೆ ಮೋಟೋ ವ್ಲಾಗುಗೆ ಅಂತಲೇ ಯಾವ ಥರ ಬೇಕು ಆ ಥರ ಫಿಕ್ಸ್ ಮಾಡಿರ್ತಾರೆ ಅದರಲ್ಲಿ ಕ್ಯಾಮ್ರಾದಲ್ಲಿ. ಬಟ್ ಮೊಬೈಲಲ್ಲಿ ಆ ಥರ ಚಾನ್ಸ್ ಇಲ್ಲ ಆಗೋಕ್ಕೆ. ಬಟ್ಟು ನಮಗೆ ಬಜೆಟಲ್ಲಿ ಮೋಟೋ ವ್ಲಾಗ್ ಮಾಡಬೇಕಂದ್ರೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯೂಟ್ಯೂಬಲ್ಲಿ ಬರೀ ಮೋಟೋ ವ್ಲಾಗೆ ಅಂತಲ್ಲ, ತುಂಬ ಕ್ಯಾಟಗರಿ ಕಂಟೆಂಟ್ಸು ಎಷ್ಟೊಂದು ಏನೇನೋ ಐತೆ. ಬಟ್ಟು ಕಂಟೆಂಟ್ ನೀಟಾಗಿದ್ದರೆ ನಮ್ಮ ಪ್ರೊಫೈಲು ಅಥವಾ ನಮ್ಮ ಚಾನಲ್ಲು ಪಕ್ಕಾ ಡೆವಲಪ್ ಆಗೇ ಆಗುತ್ತೆ. ನಂದು ಇವಾಗ ಆಗ್ದೆಲ್ಲ ಇರ್ಬೋದು, ಬಟ್ಟು ನೀವು ಟ್ರೈ ಮಾಡಿ, ಏನೋ ಒಂದು ಟ್ರೈ ಮಾಡಿ. ನಿಮಗೆ ನನಗಾಗ್ದಿರೋದು ನಿಮ್ಗೆ ಆದರೂ ಆಗ್ಬೋದು. ಹಾಗಂತ ನಾನು ಸುಮ್ಮನೆ ಇರಲ್ಲ, ನಾನು ಏನೋ ಒಂದು ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಗೊತ್ತಾಯ್ತಲ್ವಾ ಮೋಟೋ ವ್ಲಾಗ್ ಸೆಟಪ್ಪು ಯಾವ ರೀತಿ ಮಾಡೋದು ಅಂತ. ಸೊ ನಾನು ಸಿಂಪಲಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಯಾರಿಗಾನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಎಲ್ಲರೂ ಹುಷಾರಾಗಿರಿ. ಸೊ ಟಾಟಾ.